ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಆಯಾ ವರ್ಗ ಅನ್ನುವಂತಹದ್ದು ಎಷ್ಟು ಮುಖ್ಯ, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿ. ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಂ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಸದ್ಗುರುಭ್ಯೋ ನಮಃ. ಹ್ರೀಂ ಕ್ಷಂ ಹ್ರೀಂ ಗುರು ಹಯಗ್ರೀವದತ್ತಪರಬ್ರಹ್ಮಣೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಅನ್ನದಾತರಿಗೂ, ದೇಶವನ್ನು ಕಾಯುವಂತಹ ಸೈನಿಕರಿಗೂ, ವಿಶೇಷವಾಗಿ ನಮ್ಮೆಲ್ಲರ ಬದುಕಿನಲ್ಲೂ ಅವರದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸನ್ಮಂಗಳವಾಗಿರಲಿ, ನಿಮ್ಮೆಲ್ಲರ ಬದುಕಿನಲ್ಲಿ ಆನಂದ ಇರಲಿ, ನಿಮ್ಮೆಲ್ಲರ ಬದುಕಿನಲ್ಲಿ ಅಭ್ಯುದಯ ಇರಲಿ, ನಿಮ್ಮೆಲ್ಲರ ಬದುಕಿನಲ್ಲಿ ಸಮೃದ್ಧಿ ಇರಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರೆಗೆ ವಂದಿಸುತ್ತಾ, ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ ಇವತ್ತಿನ ದಿನವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತುವಿನ ಚೈತ್ರಮಾಸ ಕೃಷ್ಣ ಪಕ್ಷದ ಪಾಡ್ಯಮಿ ಉಪರಿ ದ್ವಿತೀಯ ಇರತಕ್ಕಂಥದ್ದು. ಇವತ್ತು ಚಿತ್ತಾ ನಕ್ಷತ್ರ ಶುಕ್ರವಾರ. ಈ ಚಿತ್ತಾ ನಕ್ಷತ್ರ ಶುಕ್ರವಾರ ಅಂತಕ್ಕಂಥದ್ದು ಏನಪ್ಪ ಅಂದರೆ, ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಕುಜನು ಬಹಳ ಮುಖ್ಯವಾಗಿ ನಮ್ಮ ಬದುಕಿನಲ್ಲಿ ನಮ್ಮ ಬದುಕಿನ ಹಿಡಿತವನ್ನು, ಒಡನಾಟವನ್ನು, ಬದುಕಿನ ಅಭ್ಯುದಯವನ್ನು, ಬದುಕಿನ ಎಲ್ಲ ಆಯವರ್ಗದಲ್ಲೂ ಕೂಡ ಬಹಳ ಮುಖ್ಯವಾಗಿ ನಮ್ಮನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ತುಂಬತಕ್ಕಂಥದ್ದು ಇಲ್ಲಿ ಅಂದರೆ ನಮ್ಮ ಭೂಮಿಗೆ ಕಾರಕನಾಗಿರ್ತಕ್ಕಂಥವನು ಕುಜನು. ಹಾಗಾಗಿ ಆ ಭೂಕಾರಕನಾಗಿರ್ತಕ್ಕಂಥ ಕುಜನನ್ನು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಜೀವನದಲ್ಲಿ ಸಂಗಾತಿಯೊಟ್ಟಿಗೆ ಅಥವಾ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಪಾಲುದಾರಿಕೆ ವಿಚಾರಾದಿಗಳಲ್ಲಿ ಮತ್ತು ಒಡನಾಟದಲ್ಲಿದ್ದಂಥವರ ಮಧ್ಯದಲ್ಲಿ ಸೋದರ ಕಾರಕನಾಗಿರ್ತಕ್ಕಂಥವನು ಕೂಡ ಕುಜನೇ. ಇನ್ನು ಸಪ್ತಮ ಭಾವಕ್ಕೆ ಕುಜನು ಬಹಳ ಮುಖ್ಯವಾಗಿ ಜಾತಕದಲ್ಲಿ ಒಂದಷ್ಟು ಸ್ಥಾನಗಳಲ್ಲಿದ್ದಾಗ ನಾವು ದೋಷಪ್ರದ ಅಂತ ಕರಿತೀವಿ. ವಿವಾಹ ವಿಳಂಬ ಆಗ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಅಡಚಣೆಗಳಿರ್ತಕ್ಕಂಥದ್ದು, ಮನಸ್ತಾಪಗಳಿರ್ತಕ್ಕಂಥದ್ದು, ಕ್ರೋಧ ಲೋಭಾದಿಗಳು ಹೆಚ್ಚಾಗ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ಮನುಷ್ಯನನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಮುಖ್ಯವಾಗಿ ಏನಪ್ಪ ಅಂದರೆ, ನಮ್ಮ ಮನಸ್ಸಿನ ಮೇಲೆ ಬೀರಬಹುದಾದಂಥ ಸಮಸ್ತ ವಿಧವಾದ ಪ್ರಭಾವ ಅಂತಕ್ಕಂಥದ್ದು ಏನು. ಚಂದ್ರನೀಗ ಕುಜ ಮತ್ತು ಚಂದ್ರನ ಸಂಯೋಜನೆ ಯಾರ ಜಾತಕದಲ್ಲಿರುತ್ತೋ ಶಶಿಮಂಗಳ ಯೋಗ ಪರಿವರ್ತನೆ ಆಗುತ್ತೆ. ಹಾಗಾಗಿ ಆ ಒಂದು ಶಶಿಮಂಗಳ ಯೋಗ ಅಂತಕ್ಕಂಥದ್ದು ಹೇಗೆ ಶುಕ್ರ ಮತ್ತು ಕುಜನ ಸಂಯೋಜನೆ ಬಂದಾಗ ಜೈಮಿನಿ ಯೋಗ ಪರಿವರ್ತನೆ ಆಗುತ್ತೆ. ಅಂದರೆ ಆ ಜೈಮಿನಿ ಯೋಗ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಶುಕ್ರವಾರದ ದಿವಸ ವಿಶೇಷವಾಗಿ ಅದರಲ್ಲೂ ಕೂಡ ಚಿತ್ತಾ ನಕ್ಷತ್ರ ಇರೋದರಿಂದ ಯಾರೆಲ್ಲ ಮನಸ್ಸಿನ ಮೇಲೆ ಏನೋ ನಿಮಗೆ ಕಳಂಕ ಅಂತಕ್ಕಂಥದ್ದು, ಏನೋ ಆತಂಕ ಅಂತಕ್ಕಂಥದ್ದು, ಯಾರೋ ಇಲ್ಲದೆ ಅಥವಾ ನನ್ನ ಮೇಲೆ ಏನೋ ಪ್ರಭಾವ ಆಗಿದೆ, ಹೀಗೆ ಹಲವಾರು ಆಲೋಚನೆಗಳು ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಅದು ಯಾಕಂದರೆ ಸುಸ್ತಾಗ್ತಕ್ಕಂಥದ್ದು, ಏನೋ ನನ್ನ ಮೇಲೆ ಯಾರೋ ಏನೋ ಪ್ರಭಾವ ಮಾಡಿಸ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಮುಖ್ಯವಾಗಿ ಏನಪ್ಪ ಅಂದರೆ, ಈ ಥರ ನಮ್ಮ ಕಲ್ಪನಾ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು ಭಯ ಅಂತಕ್ಕಂಥ ಒಂದು ವಿಷಯ. ಹಾಗಾಗಿ ಮನುಷ್ಯನಿಗೆ ಅರಿಷಡ್ ವರ್ಗಗಳಲ್ಲಿ ಬಹಳ ಮುಖ್ಯವಾಗಿ ಅವನು ಕಾಮಕ್ರೋಧ ಲೋಭ ಮದಮತ್ಸರ ಅಂತಕ್ಕಂಥ ಈ ಲೋಭ ಮತ್ತು ಮತ್ಸರ ಯಾರ ಮೇಲೆ ನಮಗೆ ಇರ್ತಕ್ಕಂಥದ್ದಾಗುತ್ತೋ ಆವಾಗ ನಮ್ಮ ಮೇಲೆ ನಾವು ಅನೇಕ ರೀತಿಯಾದಂಥ ತೊಂದರೆಗೊಳಗಾಗ್ತಕ್ಕಂಥದ್ದು ಆಗ್ತೀವಿ. ಹಾಗಾಗಿ ಏನು ಮಾಡಬೇಕು ಇವತ್ತಪ್ಪ ಅಂದರೆ, ಏನು ಮಾಡಬೇಡಿ. ಶುಕ್ರವಾರದ ದಿವಸ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆಂಜನೇಯನ ಸನ್ನಿಧಾನದಲ್ಲಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಯ ಅಲ್ಲಿ ಕೂತಿದ್ದು ಪ್ರಶಾಂತವಾಗಿ ಶ್ರೀರಾಮ ಜೈ ರಾಮ ಜೈ ಜೈ ರಾಮ, ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರವನ್ನು ಮಾಡ್ತಕ್ಕಂಥದ್ದು. ಅಥವಾ ನಿಮಗೆ ಯಾವ ಮಂತ್ರ ಬೇಕಾದರೆ, ಯಾಕಂದರೆ ಆಂಜನೇಯನ ಸನ್ನಿಧಾನದಲ್ಲಿ ರಾಮ ಮಂತ್ರಕ್ಕೆ ಇರತಕ್ಕಂಥ ಮಹತ್ವನೇ ಬೇರೆ.
ರಾಮಮಂತ್ರವನ್ನು ಜಪಿಸಿ ಆಂಜನೇಯನ ಅನುಗ್ರಹವನ್ನು ಪಡೆಯೋದ್ರಿಂದ, ಯಾಕೆಂದರೆ ಅವನು ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ ಅಂತೇಳಿ ರಾಮಚಂದ್ರನ ಬದುಕಿನಲ್ಲಿ ಬಂದಂಥ ಬಿರುಗಾಳಿಯನ್ನು ಸಮಾಧಾನ ಮಾಡಿದಂಥವನು, ತನ್ನದೇ ಆದಂಥ ಶಕ್ತಿಯನ್ನು ಹೊಂದಿ ರಾಮಚಂದ್ರನಿಗೆ ಸ್ವಾಮಿನಿಷ್ಠೆಯನ್ನು ತೋರಿಸಿದಂಥವನು. ಹಾಗಾಗಿ ನಿಮ್ಮೆಲ್ಲರ ಬದುಕು ಸನ್ಮಂಗಳವಾಗಲಿ ಅಂತೇಳಿ ಅಮ್ಮನವರಲ್ಲಿ ಆಂಜನೇಯನಲ್ಲಿ ಪ್ರಾರ್ಥಿಸುತ್ತೇನೆ. ಶುಭವಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳನ್ನು ತಿಳಿಸಿ. ವಿಶೇಷವಾಗಿ ರಾಶಿಫಲ ಅಂತಕ್ಕಂಥದ್ದು ನಮ್ಮೆಲ್ಲರ ಬದುಕಿನಲ್ಲಿ ಏನಪ್ಪ ಅಂದರೆ ಏನಾಗ್ತಿದೆ, ಏನಾಗುತ್ತೆ ಅಂತಕ್ಕಂಥ ಕೌತುಕ ಕುತೂಹಲ ಇರ್ತಕ್ಕಂಥದ್ದಾಗಿದೆ. ಇವತ್ತು ಚಂದ್ರನ ಇವತ್ತು ಕೂಡ ಕನ್ಯಾ ರಾಶಿಯಲ್ಲಿ ಸ್ಥಿತಿನಿರ್ತಕ್ಕಂಥದ್ದು. ಮೇಷರಾಶಿಯವರು ನೋಡಿದಾಗ ದ್ವಿತೀಯ ಭಾವದಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿನವನ್ನು ನಾವು ಗಮನಿಸಿದಾಗ ಏನಪ್ಪ ಅಂದರೆ ಲಗ್ನದಲ್ಲಿ ರಾಶಿಯಲ್ಲೇ ಶುಕ್ರನಿರ್ತಕ್ಕಂಥದ್ದು, ದ್ವಿತೀಯದಲ್ಲಿ ಮಾಂದಿ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ತೃತೀಯ ಭಾವದಲ್ಲಿ ಗುರು ಮತ್ತು ಪಂಚಮಕ್ಕೆ ಚಂದ್ರನಿರ್ತಕ್ಕಂಥವನು ಆಗ್ತಾನೆ. ವ್ಯಯಭಾವದಲ್ಲಿ ರವಿ ಶನಿಯ ಸಂಯೋಜನೆ ಮತ್ತು ಕುಜನು ಕೂಡ ಇವತ್ತಿನ ಬಂದಿರತಕ್ಕಂಥದ್ದು. ಜೊತೆಗೆ ಬುಧ ಮತ್ತು ರಾಹುರ ಸಂಯೋಜನೆ ಭಾಗ್ಯ ಲಾಭ ಭಾವದಲ್ಲಿರ್ತಕ್ಕಂಥದ್ದಾಗಿದೆ. ಹಾಗಿದ್ದಾಗ ಮೇಷರಾಶಿಯನ್ನು ಗ್ರಹಗಳ ಪ್ರಾರ್ಥನೆಯೊಂದಿಗೆ ಹೇಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮೇಷರಾಶಿಯನ್ನು ನೋಡಿದಾಗ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಡೆತಡೆಗಳಾಗ್ತಕ್ಕಂಥದ್ದಾಗುತ್ತೆ. ಮಾಂದಿ ದ್ವಿತೀಯ ಭಾವದಲ್ಲಿ ಧನಭಾವದಲ್ಲಿ ಮಾಂದಿ ಕೂತ್ಕೊಂಡಿರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಿತ್ರರಲ್ಲೋ ಕುಟುಂಬದಲ್ಲೋ ಅಥವಾ ಏನೋ ವಾಗ್ವಿವಾದಗಳು ನಡೆಯತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಮೇಷರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ವಿಶೇಷವಾಗಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ಏನಾದರೂ ಸಣ್ಣ ಪುಟ್ಟದಾದಂಥ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಕ್ಕಳ ಅವರ ಪಾಲನೆ ಮತ್ತು ಅವರ ಮೇಲೆ ನಿಗಾ ಇಡತಕ್ಕಂಥದ್ದು ಅತ್ಯಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಇವತ್ತಿನ ದಿವಸ ಮೇಷರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ದರ್ಶನ ಮಾಡತಕ್ಕಂಥದ್ದು, ಓಂ ಶರವಣ ಭವಾಯ ಅಂತಕ್ಕಂಥ ಮಂತ್ರೋಚ್ಚಾರವನ್ನು ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭದಲ್ಲೇ ಮಾಂದಿರ್ತಕ್ಕಂಥದ್ದು, ವ್ಯಯಕ್ಕೆ ಲಗ್ನಾಧಿಪತಿ ವ್ಯಯದಲ್ಲಿ ರಾಶಾಧಿಪತಿ ವ್ಯಯದಲ್ಲಿ ಇರೋದರಿಂದ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಚಿಂತನೆಗಳು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಅಪೇಕ್ಷೆಗಳು ಏನೋ ಅಪೇಕ್ಷೆ ಇಟ್ಕೊಂಡಿರ್ತೀರ, ಅದು ನೆರವೇರದೇ ಇರತಕ್ಕಂಥದ್ದು. ಆದರೂ ಕೂಡ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವಿದ್ದಾಗಿಯೂ ಕೂಡ ನಿಮ್ಮ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗುತ್ತೆ. ಇವತ್ತಿನ ದಿವಸ ವೃಷಭ ರಾಶಿಯವರು ವಿಶೇಷವಾಗಿ ಯಾವುದಾದ್ರೂ ದೂರ ಪ್ರಯಾಣವನ್ನು ಮಾಡಬಹುದಾಗಿರ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ, ಮಿತ್ರರ ಮನೆಗೆ ಹೋಗ್ತಕ್ಕಂಥದ್ದು, ಹೀಗೆ ಒಂದಷ್ಟು ಶುಭವಿದ್ದರೆ ಒಂದಷ್ಟು ಅಶುಭವೂ ಇರ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಮಹಾಲಕ್ಷ್ಮಿಯ ಪ್ರಾರ್ಥನೆ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅಂತೇಳಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಜನ್ಮಗುರು ಧನಹಾನಿ ಅಂತಕ್ಕಂಥದ್ದು, ವ್ಯಯದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಲಾಭಭಾವದಲ್ಲಿ ಶುಕ್ರನಿರೋದ್ರಿಂದ ವ್ಯಯಾಧಿಪತಿ ಲಾಭದಲ್ಲಿ ಬಂದಾಗ ಏನಾಗುತ್ತೆ, ವಿಶೇಷವಾಗಿ ನಿಮ್ಮ ಅಪೇಕ್ಷೆಗಳು ಏನೋ ಒಂದು ವಾಹನ ತಗೊಳ್ಬೇಕು ಅಂದ್ಕೊಂಡಿರ್ತೀರಾ, ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ದೂರದ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿರ್ತೀರಾ, ಯಾವುದೋ ರೆಸಾರ್ಟ್ಸು ಹಾಗೆ ಹೀಗೆ, ಅಂದರೆ ಸಿನಿಮಾಗೆ ಹೋಗ್ಬೇಕು ಅಂದ್ಕೊಂಡಿರ್ತಕ್ಕಂಥ, ಮನೋರಂಜನೆಗೆ ಹೋಗಬೇಕು, ಈ ರೀತಿಯಾಗಿ ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಮನಸ್ಥಿತಿಯಲ್ಲಿ ಏನಾದರೂ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯದಲ್ಲಿ ಎಚ್ಚರ. ಅದರಲ್ಲೂ ಕೂಡ ವಿಶೇಷವಾಗಿ ವಾಹನ ಚಾಲನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಜಾಗ್ರತೆ ವಹಿಸಿ. ದೂರಭಾರದ ಪ್ರಯಾಣವನ್ನು ಮಾಡಬೇಕಾದರೂ ಕೂಡ ವಾಹನ ಚಾಲನೆ ಸಂಚಾರದಲ್ಲಿ ನಿಗಾ ಇಟ್ಟು ಸಂಚಾರವನ್ನು ನೀವು ನೆರವೇರಿಸ್ತಕ್ಕಂಥದ್ದಾಗಬೇಕಾಗಿರೋದು. ಇವತ್ತಿನ ದಿವಸ ಮಿಥುನ ರಾಶಿಯವರು ಅನನ್ಯವಾಗಿ ಕುಲದೇವರ ಪ್ರಾರ್ಥನೆ, ತಾಯಿ ದುರ್ಗೆಯ ಪ್ರಾರ್ಥನೆ ಅಥವಾ ರಾಜರಾಜೇಶ್ವರಿಯ ದರ್ಶನ, ರಾಜರಾಜೇಶ್ವರ ಪ್ರಾರ್ಥನೆ, ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ನೋಡಿದಾಗ ವಿಶೇಷವಾಗಿ ದ್ವಿತೀಯದಲ್ಲಿ ಕೇತು ಇರತಕ್ಕಂಥದ್ದು, ವ್ಯಯದಲ್ಲಿ ಗುರು ಇರತಕ್ಕಂಥದ್ದು. ಏನಪ್ಪ ಅಂದರೆ ಏನೋ ತುಂಬ ಮಂದ ಆ ಮನಸ್ಥಿತಿ ಅಂತಕ್ಕಂಥದ್ದು, ಏನು ಮಾಡಿದ್ರೂ ಕೂಡ ಆಗದೇ ಇರತಕ್ಕಂಥ ಮನಸ್ಥಿತಿ ಇರತಕ್ಕಂಥದ್ದಾಗಿರುತ್ತೆ. ಆದರೆ ಶುಕ್ರನ ಸಂಯೋಜನೆ ಇರತಕ್ಕಂಥದ್ದು ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನಗಳಿಂದ ಪ್ರಯತ್ನ ಪಡ್ತಾ ಇರ್ತೀರ, ಇವತ್ತೇನೋ ಅದಕ್ಕೆ ಒಳ್ಳೆ ಶುಭಪ್ರದವಾಗಿರ್ತಕ್ಕಂಥದ್ದು. ಭೂ ವ್ಯವಹಾರಾದಿಗಳು, ರಿಯಲ್ ಎಸ್ಟೇಟು, ಹೀಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನುಕೂಲಕರವಾಗಿದ್ದರೂ ಕೂಡ ಮನಸ್ಸಿನ ಮೇಲೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮೇಲಿನ ಅಧಿಕಾರಿಗಳು ನಿಮ್ಮ ಮೇಲೆ ಒತ್ತಡ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಏನಾದರೂ ಸಣ್ಣ ಪುಟ್ಟದಾದಂಥ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಓಂ ಹಂ ಹನುಮತೇ ನಮಃ ಅಂತಕ್ಕಂಥ ಹನುಮಂತನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಗಳೇ. ಇನ್ನು ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ ಯದುಪತಿ ಅಂತ. ನಮಸ್ತೆ. ನಮಸ್ತೆ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕನಕಪುರ ತಾಲೂಕು.
ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮನೆ ಆಯ ಬಗ್ಗೆ ಕೇಳಬೇಕಾಯ್ತು. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸುಮ್ಮಳೆ. ಸ್ವಲ್ಪ ಮನೆ ಹೊಸ್ದಾಗಿ ಕಟ್ಟಿರೋದಾ? 10 ವರ್ಷ ಆಯ್ತು ಮನೆ ಕಟ್ಟಿ. ಅಲ್ಲ, ಹೊಸ್ದಾಗಿ ಕಟ್ಟಿದ್ದೀರಾ ಅಂದೆ? ಇಲ್ಲ ಹಳೇದೆ, ಒಂದು 10 ವರ್ಷ ಆಗೈತೆ ಮನೆ ಕಟ್ಟಿ. ಹಾಂ. 41 ಹಾಂ. 23 ಅಡಿ ಹೆಂಗ್ ಬರುತ್ತೆ ಅಂತ ಕೇಳುವಂತೆ. ಪೂರ್ವ ಉತ್ತರ ಅಲ್ಲಲ್ಲ, ಪೂರ್ವ ಉತ್ತರ ಪೂರ್ವಕ್ಕೆ ಮತ್ತೆ ಪಶ್ಚಿಮಕ್ಕೆ ಎಷ್ಟಿದೆ? ಸೂರ್ಯನ ಆಪೋಸಿಟ್ 23 41 ಬರುತ್ತೆ. ಹಾಂ. ಹಿಂಗೆ ಸೂರ್ಯ ಮುಖಕ್ಕೆ ಹಿಂಗೆ ಹಿಂಗೆ ಅಡ್ಡಾಡ್ಲಿಕ್ಕೆ 41 ಐತೆ. 40 ಅಲ್ಲಲ್ಲ, 21ಕ್ಕೆ 41? ಇಲ್ಲ 23 ಇಂಟು ಉದ್ದ 21. ಹಾಂ. 23 23ಕ್ಕೆ 21? ನಿಮ್ಮದು ಧ್ವನಿ ನಮ್ಗೆ ಕೇಳ್ತಾ ಇಲ್ಲ, ಅದಕ್ಕೋಸ್ಕರ 23ಕ್ಕೆ 21? 23 41 23 41. 861. ಸ್ವಲ್ಪ ಆಯುವರ್ಗದಲ್ಲಿ ತೊಂದರೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ನೀವು ಆ ಮನೆಗೆ ಹೋದ್ಮೇಲೆ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಹೆಚ್ಚಿದೆ, ಧನ ಕ್ಷಯವಾಗ್ತಿದೆ ಅಂತ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಕ್ಕಂಥ ತೋರಿಸ್ತಾ ಇದೆ. ಮನೆ ಸ್ವಲ್ಪ ಮನೆಗೆ ಸಂಬಂಧಪಟ್ಟ ಹಾಗೆ ತೊಂದರೆ ಇದೆ ಅಂತಕ್ಕಂಥದ್ದು. ಬಾತ್ರೂಮ್ ಎಲ್ಲಿದೆ ಇಲ್ಲಿ? ಬಾತ್ರೂಮ್ ಹಿಂದೆ ಐತೆ. ಅಲ್ಲ, ವಾಯುವ್ಯಕ್ಕಿದೆಯಾ ಅಥವಾ ಪೂರ್ವದಲ್ಲಿದೆಯಾ? ನನಗೂ ಗೊತ್ತಾಗದ್ರ ಬಗ್ಗೆ. ನೀವೊಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ನಿಮಗೆ ಸೂಕ್ತವಾದ ಪರಿಹಾರಗಳನ್ನು ಕೊಡ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳ, ಇನ್ನು ಆಯಾ ವರ್ಗದ ಕುರಿತಂತೆ ಮಾತನಾಡ್ತಾ ಇದ್ವಿ. ಮೊದಲ ಕರೆ ಕೂಡ ಅದೇ ಆಗಿತ್ತು. ಇನ್ನು ಆಯಾ ವರ್ಗ ಅನ್ನುವಂಥದ್ದು ವಾಸ್ತುಶಾಸ್ತ್ರದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಗುರುಜಿ? ಕ್ಷೇತ್ರಸ್ಯ ಪತಿನಾ ವಯಗಂ ಮಿತೇನ ವಾ ಜಯಾಮಸಿ ಘಾಮಶ್ವಂ ಪೂಷಹಿತ್ವಾ ಸನೋ ಮೃಡಾತಿ ದೃಶೇ ಕ್ಷೇತ್ರಪಾಲಕಾಯ ನಮಃ. ಓಂ ಭೂಷಯ್ಯಾಯ ವಿದ್ಮಹೇ ಶುಭಕರಾಯ ಧೀಮಹೇ ತನ್ನೋ ವಾಸ್ತು ಪ್ರಚೋದಯಾತಿ. ವಾಸ್ತು ಅಂತಕ್ಕಂಥದ್ದು ಮನುಷ್ಯನ ಬದುಕಿನ ಮೇಲೆ ಖಂಡಿತವಾಗಿ ಅದರ ಪ್ರಭಾವ ಇರತಕ್ಕಂಥದ್ದಾಗಿರುತ್ತೆ. ಬೀದಿಯನ್ನು ಯಾವಾಗ ನೀವು ಮನೆಯಾಗಿ ಮಾರ್ಪಡಿಸ್ಕೊಳ್ತೀರೋ ಅಲ್ಲಿ ನಿಮ್ಮ ಅಭ್ಯುದಯ, ನಿಮ್ಮ ಕೀರ್ತಿ, ನಿಮ್ಮ ಶ್ರೇಯಸ್ಸು, ನಿಮ್ಮ ಸಮೃದ್ಧಿ, ಹಾಗೆ ನಿಮ್ಮ ವಿನಾಶವೂ ಅಲ್ಲೇ ಆಗ್ತಕ್ಕಂಥದ್ದಾಗುತ್ತೆ. ಹೇಗೆ ಅಂದರೆ ಮನುಷ್ಯನಿಗೆ ಒಂದಷ್ಟು ಭಾವನೆಗಳಿರ್ತಕ್ಕಂಥದ್ದಾಗುತ್ತೆ. ಈ ಭಾವನೆಗಳ ಮೇಲೆ ಹೊಡೆತ ಬಿದ್ದಾಗ ಒಂದು ನಗುವಿನಲ್ಲಿ 100 ಅರ್ಥಗಳಿದ್ದ ಹಾಗೆ, ಒಂದು ದುಃಖದಲ್ಲಿ 1000 ಅರ್ಥಗಳಿದ್ದ ಹಾಗೆ, ಒಂದು ಭಾವನೆಯಲ್ಲಿ 1,00,000 ಅರ್ಥಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮನೆ ಅಂತಕ್ಕಂಥದ್ದು ನಮ್ಮ ಭಾವನಾತ್ಮಕವಾದ ಜೀವಿ. ಮನೆಯಲ್ಲಿ ಭಾವನೆಗಳನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಸಂಸಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು ಆಗ್ತೀರಿ. ಹಾಗಾಗಿ ಬಹಳ ಮುಖ್ಯವಾಗಿ ಅಷ್ಟ ದಿಕ್ಕುಗಳಲ್ಲಿ 4 ಪ್ರಧಾನ ದಿಕ್ಕುಗಳು, 4 ಉಪದಿಕ್ಕುಗಳು ಅಂತಕ್ಕಂಥದ್ದಿದೆ. ಈಗ ಏನಾಗ್ತಿದೆ, ನಮ್ಮ ಈ ಒಂದು ಕಾಲಮಾನವು ಹಾಗೇ ಇದೆ. ವಾಸ್ತು ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮಪ್ರದವಾಗಿರ್ತಕ್ಕಂಥ ವಿಚಾರ. ಈ ಸೂಕ್ಷ್ಮ ಅಂದರೆ ಏನು? ನಾವು ಕೆಲವು ಸಂದರ್ಭಗಳಲ್ಲಿ ಸಂಕಟ ಸೂಕ್ಷ್ಮಗಳು, ಧರ್ಮ ಸೂಕ್ಷ್ಮಗಳು ಅಂತ ಆಲೋಚನೆ ಮಾಡ್ತೀವಿ. ಸಂಕಟ ಸಂದರ್ಭ ಅಂತಕ್ಕಂಥದ್ದು, ಈ ಸಂದರ್ಭ ಅಂತಕ್ಕಂಥದ್ದು ಹೇಗೆ ನಮ್ಮನ್ನು ನಿಲ್ಲಿಸುತ್ತೆ ಅಂದರೆ, ಕೆಲವು ಸಂದರ್ಭಗಳಲ್ಲಿ ನಮಗೆ ಅದು ಗೊತ್ತಿದ್ದರೂ ಹೇಳ್ದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಿಲ್ಲಿಸುತ್ತೆ. ಅದಕ್ಕೆ ಸಂಕಟ ಸಮಯ ಅಂತ ನಾವು ಕರಿತೀವಿ. ಹಾಗೆ ಕೆಲವು ಮನೆಗಳಲ್ಲಿ ಹೋದಾಗ ಸಂಕಟ ಆಗ್ತಾ ಇರುತ್ತೆ. ಅವ್ರಿಗೆ ಏನು ಹೇಳಬೇಕು, ಏನು ಮಾತನಾಡಬೇಕು, ಏನು ಆಗಬೇಕು ಅಂತಕ್ಕಂಥದ್ದೇ ಗೊತ್ತಿಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು. ಯಾಕೆ ಅಂದರೆ ಅಲ್ಲಿ ಇರತಕ್ಕಂಥ ನಕಾರಾತ್ಮಕ ಶಕ್ತಿ ಎನ್ಕ್ಯಾಶ್ ಮಾಡ್ಕೊಂಡಿರ್ತಕ್ಕ. ಈಗ ನಾವು ಸ್ವಿಚ್ ವರ್ಡ್ ಅಂತ ನಾವು ಏನು ಡಿಕೋಡ್ ಅಥವಾ ಸ್ವಿಚ್ ವರ್ಡ್ ಅಂತ ಏನು ಕರಿತೀವೋ, ಈಗ ಡಿಕೋಡ್, ಈಗ ಪ್ರತಿಯೊಂದು ಸಿಸ್ಟಮ್ಗೂ ಒಂದು ಕೋಡ್ ಇರುತ್ತೆ ಅಲ್ವಾ. ಈಗ ನಾವು ಒಂದು ಪಾಸ್ವರ್ಡನ್ನು ಇಂಪಾರ್ಟೆಂಟಾಗಿ ಯಾಕೆ ನಾವು ಗೌಪ್ಯತೆಯನ್ನು ಕಾಪಾಡ್ಕೊಳ್ತೀವಿ ಅಂದರೆ, ನಮಗೆ ಬೇಕಾಗಿರ್ತಕ್ಕಂಥ ಅದರಲ್ಲಿ ನಮ್ಮದು ಅವ್ರದ್ದು ಒಡನಾಟ ಇರತಕ್ಕಂಥದ್ದಾಗಿರುತ್ತೆ. ಒಂದು ಬ್ಯಾಂಕ್ನಲ್ಲಿ ATM ಕಾರ್ಡಿಗೂ ನಮಗೊಂದು ಪಾಸ್ವರ್ಡ್ ಅವಿನಾಭಾವ ಸಂಬಂಧ ಇರುತ್ತೆ. ಆ ಸಂಬಂಧ ಇಲ್ಲದೆ ಇದ್ದರೆ ನಾವು ಅದನ್ನು ಓಪನ್ ಮಾಡಲಿಕ್ಕಾಗಲ್ಲ. ಅದು ಗೊತ್ತಿಲ್ಲದೆ ಇದ್ದರೆ ನಾವು ಅದನ್ನು ಓಪನ್ ಮಾಡಲಿ. ಹಾಗೆ ಮನೆಯೂ ಕೂಡ ಮನೆಗೆ ಬೇಕಾಗಿರ್ತಕ್ಕಂಥ ಆಯುವರ್ಗಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಭಾಳ ಮುಖ್ಯವಾಗಿ ಏನಪ್ಪ ಅಂದರೆ, ಧ್ವಜಧೂಮ್ರ ಸಿಂಹ ಶ್ವಾನ ಋಷಭ ಖರಗಜ ಕಾಕ ಅಂತಕ್ಕಂಥದ್ದು 8 ಆಯಗಳು ಬರುತ್ತೆ. ಈ ಧ್ವಜಾಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವಶ್ರೇಷ್ಠವಾದದ್ದು ಧ್ವಜ ಮತ್ತು ಋಷಭಾಯಗಳು ಅಂತಕ್ಕಂಥದ್ದು. ಗಜ ಸ್ವಲ್ಪ ಅದನ್ನು ನೋಡಿ ಮಾಡಬೇಕು, ಯಾಕಂದರೆ ಧರ್ಮ ಸೂಕ್ಷ್ಮತೆಗಳಿರ್ತಕ್ಕಂಥದ್ದು. ಈಗ ಧ್ವಜಾಯದಲ್ಲಿ ಏನಾದರೂ ಮನೆಗಳನ್ನು ಕಟ್ಟಿದಾಗ ಸಾಕಷ್ಟು ಮನೆಗಳು ಧ್ವಜಾಯಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ ಏನಾಗುತ್ತೆ, ಅವರ ಮೂಲ ಬೆಳೆಯತಕ್ಕಂಥದ್ದಾಗುತ್ತೆ. ಈಗ ಆ ಮನೆಗೆ ಹೋದಾಗ ಶ್ರೇಯೋಭಿವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ಮನೆಯಲ್ಲಿ 3 ಮಹತ್ವವನ್ನು ಕಾಣಬೇಕು. ನಾವೇನು ಮಾಡ್ತೀವಿ,
ಅಗ್ನಿಮೂಲೆ ಅಂದರೆ ಕಿಚನ್ ಇರಬೇಕು ಅಂತ ನಾವು ಭಾವಿಸ್ಬಿಡ್ತೀವಿ. ಆದರೆ ಶುಕ್ರ ಮತ್ತು ಅಗ್ನಿಯ ತತ್ವ ಇರತಕ್ಕಂಥದ್ದು. ಶುಕ್ರ ಜಲತತ್ವ ಆಗುತ್ತೆ, ಅಗ್ನಿಯಲ್ಲಿ ಬೆಂಕಿ ಆಗುತ್ತೆ. ಯಾವಾಗ ಅಗ್ನಿ ಮತ್ತು ಈಗ ನೀರು ಮತ್ತು ಬೆಂಕಿ ಏನಾಗುತ್ತೆ, ಎಟ್ಕೊಂಡೋಗಿ ಸೀದಾ ತೊಗೊಂಡೋಗಿ ಅಗ್ನಿಮೂಲೆಯಲ್ಲಿ ಕಿಚನನ್ನು ಮಾಡ್ತಾರೆ. ಅದು ಕೂಡ ರಾಂಗ್ ಇದೆ ಸ್ವಲ್ಪ. ಯಾಕೆಂದರೆ ಆಯವರ್ಗಗಳಲ್ಲಿ ಬಹಳ ಮುಖ್ಯವಾಗಿ ನಾವು, ಯಾಕೆಂದರೆ ಸೋಮಸೂತ್ರ ಬ್ರಹ್ಮಸೂತ್ರ ಅಂತಕ್ಕಂಥದ್ದು, ಸೋಮಸೂತ್ರದ ಮೇಲೆ ನಿರ್ಧಾರ ಆಗ್ತಕ್ಕಂಥ ಮನೆ ಸರ್ವತಾ ಶ್ರೇಯೋಭಿವೃದ್ಧಿ ಆಗಿರುತ್ತೆ. ಬ್ರಹ್ಮಸೂತ್ರದ ಮೇಲೆ ನಿರ್ಧಾರವಾಗುವಂಥ ಮನೆ ನಿರಂತರವೂ ಕೂಡ ಸೃಷ್ಟಿಯನ್ನು, ಅಂದರೆ ಆ ಇನ್ನೊಬ್ಬರಿಗೆ ಉಪಕಾರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಧೂಮ್ರಾಯ ಅಂತಕ್ಕಂಥದ್ದು ಸ್ವಲ್ಪ ನೆಗೆಟಿವ್ ಇರ್ತಕ್ಕಂಥದ್ದಾಗಿರುತ್ತೆ. ಕೆಲವು ಸಂದರ್ಭಗಳನ್ನು ಇವಾಗ ಯಾರೋ ಕರೆ ಮಾಡಿದ್ದು ಮೋಸ್ಟ್ಲಿ ಅವ್ರಿಗೆ ಧೂಮ್ರಾಯ ಬರ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ಕೂಡ ನಾವು ಅದನ್ನು ಹೋಗಿ ಗಮನಿಸದೇ ಇದ್ದಾಗ ಹೇಳಲಿಕ್ಕೆ ಸಾಧ್ಯ ಆಗಿ, ಯಾಕೆಂದರೆ ಆ ನಂಬರನ್ನು ಹೇಳಿದಾಗ 41-23 ಹೇಳಿದ್ರು, ನೋಡಿದಾಗ ಧೂಮ್ರಾಯವೇ ಅಲ್ಲಿ ಗೋಚರ ಆಗ್ತಾಯಿತ್ತು. ಸೊ ಹಾಗಾಗಿ ಧೂಮ್ರಾಯ ಬಂದರೆ ಮನೆಯಲ್ಲಿ ನಷ್ಟ ಆಗ್ತಾ ಇರತಕ್ಕಂಥದ್ದಾಗಿರುತ್ತೆ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು. ಮತ್ತು ಇನ್ನು ಸಿಂಹಾಯಕ್ಕೆ ಬಂದಾಗ, ಸಿಂಹಾಯ ಅಂದರೆ ತನ್ನ ಪ್ರಕೃತಿಯನ್ನು ಹೆಚ್ಚೊಳ್ಳುತ್ತೆ, ಸಿಂಹ ಗಾಂಭೀರ್ಯತೆಯನ್ನು ತೋರಿಸುತ್ತೆ. ಆದರೆ ಮನೆಯಲ್ಲಿ ಸರ್ವತಾ, ಯಾಕಂದರೆ ಹೊರಗಿನ ಜಗತ್ತಿನಲ್ಲಿ ಕೆಲವರು ನಾವು ಹೇಳ್ತೀವಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಕ್ಕಂಥದ್ದು. ಊರಿಗೆ ಉಪಕಾರ ಆಗ್ತಾ ಇರುತ್ತೆ, ಮನೆಯಲ್ಲಿ ನಿರಂತರವಾಗಿ ಏನಾದರೂ ಸಮಸ್ಯೆಗಳು. ಈಗ ಅಮ್ಮವ್ರ ಗಂಡ ಅಂತ ಇರಲಿ, ಅದು ನಾವು ಲೋಕಾರೂಢಿಯ ವಾಕ್ಯವನ್ನು ತಗೊಂಡಾಗ ಹೊರಗಡೆ ಜಗತ್ತಿನಲ್ಲಿ ಪರಾಕ್ರಮದಲ್ಲಿದ್ದರೂ ಕೂಡ ಒಳಗಡೆ ಅವನು ತುಂಬ ಸುಸ್ತಾಗಿರ್ತಕ್ಕಂಥವನಾಗ್ತಾನೆ. ಇನ್ನು ಶ್ವಾನಾಯಕ ಬಂದಾಗ ನಿರಂತರ ಕೆಲಸ, ಪರಿಶ್ರಮ 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 ಪರಿಶ್ರಮ, ಏನೂ ಅಭ್ಯುದಯ ಆಗದೆ ಇರತಕ್ಕಂಥದ್ದು. ಋಷಭಾಯಕ ಬಂದಾಗ ಎತ್ತಿನ ಹಾಗೆ ದುಡಿದ್ರೂ ಕೂಡ ಸದೃಢತೆ ಇರತಕ್ಕಂಥದ್ದು ಆಗುತ್ತೆ. ಇನ್ನು ಕರಾಯಕ್ಕೆ ಬಂದಾಗ ಆರೋಗ್ಯದ ಸಮಸ್ಯೆ ಖಂಡಿತ ಪೀಡಿಸ್ತಾನೆ ಇರ್ತಕ್ಕಂಥ, ಚೆನ್ನಾಗಿರ್ತಾರೆ, ಏನೋ ಒಂದು ಆರೋಗ್ಯ ಮನೆಯಲ್ಲಿ ನಿರಂತರವಾಗಿ ಕಾಡ್ತಾರೆ. ಗಜಾಯ ಅಂದರೆ ಬಲ ಇದ್ದರೂ ಕೂಡ ಅಕ್ಷಯವಾಗೋದ್ರಲ್ಲಿ ಕ್ಷೀಣವಾಗ್ತಾ ಇರತಕ್ಕಂಥದ್ದಾಗುತ್ತೆ. ಯಾಕಂದರೆ ಸಮಾಧಾನ ಅಂತಕ್ಕಂಥದ್ದು ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಅಶೋಕ್ ಕುಮಾರ್ ಅಂತ. ನಮಸ್ತೆ. 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 ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿವಮೊಗ್ಗ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ದೇ ಮೇಡಮ್, ನಮ್ದೇ ಮನೆ ಕಡೆ ಆರ್ಥಿಕ ಮುಗ್ಗಟ್ಟು, ಆರೋಗ್ಯದ್ದು. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. ಮೇಡಮ್ 29 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಗಳೇ, ನೀವು ಹೇಗಿದ್ದೀರಾ? ಆರಾಮಿದ್ದೀರಾ? ಚೆನ್ನಾಗಿದ್ದೀನಿ, ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ದು ಆರೋಗ್ಯದ ಒಂದು ಮನೆ ಕಡೆ ತುಂಬಾ ಆರ್ಥಿಕ ಮುಗ್ಗಟ್ಟಾಗಿದೆ. ಮನೆ ಕಡೆ ಒಂದು 3 ವರ್ಷ ಆಯ್ತು ಬಾಡಿಗೆ. ಈಗ ನಿನ್ನೆ ಬಂದೆ. 3 ವರ್ಷದಿಂದ ಮನೆ ಕೆಲಸ, ಬಿಲ್ಡಿಂಗ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಹಣಕಾಸಿನ ಸಮಸ್ಯೆ ಆಗ್ತಿದೆ. ತುಂಬ ವಿವಾದಗಳಿಂದ ಕೂಡಿದೆ ಮನಸ್ಥಿತಿ. ಹೌದು ಗುರುಗಳೇ, ತುಂಬಾ ಆರೋಗ್ಯ ಎಲ್ಲ ತುಂಬಾ ಕೆಟ್ಟ. ಅದು ಮನೆಯೇ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ನೀವು ಮನೆ ದೇವರು ಯಾರು? ಮನೆ ನಾವು ನಮ್ಮ ಮನೇಲಿರೋದು ಇಬ್ಬರೇ ಗಂಡ ಹೆಂಡತಿ. ಅಲ್ಲ, ಮನೆ ದೇವರು ಮನೆ ಸೋಮೇಶ್ವರ, ಬೀರ್ಲಿಂಗೇಶ್ವರ ಸೋಮೇಶ್ವರ. ಹಾಂ, ಸ್ವಲ್ಪ ಮನೆ ಸಮಸ್ಯೆ ಅಂತಕ್ಕಂಥ ಕಾಡಿಸ್ತದೆ. ಎರಡನೇದಾಗಿ ಏನಪ್ಪ ಅಂದರೆ, ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ತ್ರೀ, ಅಂದರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಹೆಣ್ಣಿನ ಒಂದು ತೊಂದರೆ ಅಂತಕ್ಕಂಥದ್ದು, ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಹೆಣ್ಣು ಅಂದರೆ ಹೆಣ್ಣುಮಗಳು ಶೋಕಯುಕ್ತವಾಗಿದ್ದಾಳೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಶೋಕ ಅಂದರೆ ಅವಳಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಅನ್ನೋದು ತೋರಿಸ್ತಾ ಇದೆ. ಹಾಗಾಗಿ ಯಾವುದಾದ್ರೂ ಅಮ್ಮನವರಿಗೆ ಅಥವಾ ಏನಾದರೂ ಮನೆಯಲ್ಲಿ ಏನಾದರೂ ಹೆಣ್ಣು ಮಕ್ಕಳು ಏನಾದರೂ ವಿಷಯದಲ್ಲಿ ಏನಾದರೂ ಜಗಳಗಳು ಈ ರೀತಿಯಾದದ್ದು ಏನಾದರೂ ನಡೀತಾ ಇದೆಯಾ? ಇಲ್ಲ ಗುರುಗಳೇ, ನಾವು ಮನೇಲಿ ಇದ್ದರು ಬಾಡಿಗೆ ಕೊಟ್ಟವರು ಖಾಲಿ ಮಾಡ್ಕೊಳೋದಾಗಿಂದ ಒಂದು 3 ವರ್ಷದ ಮೇಲೆ ಆಯ್ತು. 3 ವರ್ಷ 3-4 ತಿಂಗಳಾಯ್ತು. ನಿನ್ನೆ ಬಾಡಿಗೆಗೆ ಅಡ್ವಾನ್ಸ್ ಕೊಟ್ಟು ಹೋಗಿದ್ದಾರೆ. ಆಮೇಲೆ ಬಿಲ್ಡಿಂಗ್ ಹಂಗೆ ನಿಂತಿದೆ. ಈಗೆಲ್ಲ ಕೆಲಸ ಮಾಡೋಕ್ಕೆ ಎಲ್ಲ ಆಗಿದೆ, ವೈಟ್ ವಾಶ್ ಎಲ್ಲ ಆಗಿದೆ, ಇನ್ನು ಟೈಲ್ಸ್ ಎಲ್ಲ ಹಾಕ್ಸೋದಿದೆ. ಸ್ವಲ್ಪ ನಿಧಾನ ಅಂತಕ್ಕಂಥ ತೋರಿಸ್ತದೆ. ನೀವು ಒಂದು ಕೆಲಸ ಮಾಡಿ, ಏನು ಮಾಡಬೇಡಿ. ನಿಮಗೆ ಶಿವಮೊಗ್ಗ ಅಂದರೆ ನಮ್ಮ ಶ್ರೀಧರಾಶ್ರಮ ಹತ್ರ ಇದೆ, ಗೊತ್ತಲ್ವಾ? ಶ್ರೀಧರಾಶ್ರಮ ಗುರುಗಳೇ. ವರದಳ್ಳಿ ಶ್ರೀಧರಾಶ್ರಮ ಇದೆ ಅಲ್ವಾ? ವರದಳ್ಳಿ ಶ್ರೀಧರಾಶ್ರಮಕ್ಕೆ ಹೋಗಿ ಅಲ್ಲಿ ತೀರ್ಥ ಸಿಗುತ್ತೆ. ಆ ತೀರ್ಥ ತಗೊಂಬಂದು ಒಂದು ಚೆಂಬಲ್ಲಿ, ತಾಮ್ರದ ಚೆಂಬಲ್ಲಿ ಹಾಕಿ ಗುರುಗಳನ್ನು ಸ್ಮರಣೆ ಮಾಡಿ, ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಿಮ್ಮ ಎಲ್ಲ ಅತೃಪ್ತಕಾರಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ತೃಪ್ತ ಮಾಡ್ತಕ್ಕಂಥ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮ ಮನೆಗೆ ಸಾಧ್ಯವಾದರೆ ಗುರುಗಳ ಪಾದಕೆಯನ್ನು ತಗೊಂಡು ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು ಅಲ್ಲಿ ಪ್ರಾರ್ಥನೆ ಮಾಡಿ ಶ್ರೀಧರಾಶ್ರಮಕ್ಕೆ ಸ್ವಲ್ಪ ಒಡನಾಟವನ್ನು ಇಟ್ಕೊಳ್ಳಿ. ಖಂಡಿತ ನಿಮಗೆ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಮನೆ ಸಮಸ್ಯೆ ಇದೆ, ನಮ್ಮ ಕಚೇರಿಯನ್ನು ಒಮ್ಮೆ ಸಂಪರ್ಕಿಸಿ ಸೂಕ್ತವಾಗಿ ಪರಿಹಾರ ಕೊಡ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸಿ. ಖಂಡಿತ. ಮುಂದಿನ ರಾಶಿ ಸಿಂಹರಾಶಿ. ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವೈರಾಗ್ಯದ ಭಾವ, ಏನೋ ಇದು ಆಗಬೇಕಿತ್ತು, ಇದು ಯಾಕೋ ನಾನು ಅಂದ್ಕೊಂಡ ಹಾಗೆ ನಡೀತಾ ಇಲ್ಲ ಅಂತಕ್ಕಂಥ ಮನಸ್ತತ್ವ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ವಿಪರೀತವಾಗಿರ್ತಕ್ಕಂಥ ಕೋಪ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ ಮಾಡಿ, ಗಮ್ ಗಣಪತಿಗೆ ನಮಃ ಅಂತಕ್ಕಂಥ ಗಣಪತಿಯ ಪ್ರಾರ್ಥನೆ, ಮಕ್ಕಳೊಟ್ಟಿಗೆ ಕುಟುಂಬದವರೊಟ್ಟಿಗೆ ಸಮಾಧಾನದಿಂದ ಇರತಕ್ಕಂಥದ್ದು,
ಇರತಕ್ಕಂಥದ್ದು, ವಿಶೇಷವಾಗಿ ದೂರದ ಪ್ರಯಾಣ ಯೋಗ ಇರತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ವೈಮನಸ್ಸುಗಳು ಬರ್ತಕ್ಕಂಥದ್ದು, ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ಇವತ್ತು ನಾಳೆ ಅಂತಕ್ಕಂಥ ಮನಸ್ತತ್ವದಲ್ಲಿದ್ದಂಥವ್ರು ಇವತ್ತಿನ ದಿವಸ ಒತ್ತಡಕ್ಕೆ ಸಿಲುಕಿಕೊಳ್ಳಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸಹೋದ್ಯೋಗಗಳ ಸಮಾಗಮನ ಆಗ್ತಕ್ಕಂಥದ್ದು, ಮಿತ್ರರ ಸಮಾಗಮನ ಆಗ್ತಕ್ಕಂಥದ್ದು, ಬಾಲ್ಯದ ಮಿತ್ರರ ಸಮಾಗಮನ ಆಗ್ತಕ್ಕಂಥದ್ದು ಆಗಿರುತ್ತೆ. ಆದರೂ ಹೆಂಡತಿ ಅಥವಾ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಶರವಣ ಭವಾಯ ನಮಃ ಅಂತಕ್ಕಂಥ ಸುಬ್ರಹ್ಮಣ್ಯನ ನಾಮಸ್ಮರಣೆಯಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ವಿಶೇಷವಾಗಿ ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಅದರಲ್ಲೂ ಕೂಡ ಕೃಷಿಕರಿಗೆ ಲಾಭಪ್ರದವಾಗಿರತಕ್ಕಂಥದ್ದು. ಇನ್ನು ಹೈನುಗಾರಿಕೆ ವಿಚಾರದಲ್ಲಿ ಏನಾದರೂ ವಂಚಕರಿಂದ ಮೋಸ ಹೋಗ್ತಕ್ಕಂಥದ್ದಾಗಿರ್ತೀರಾ. ಸ್ವಲ್ಪ ಎಚ್ಚರವಾಗಿರಿ. ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ತುಂಬ ಸೂಕ್ಷ್ಮವಾಗಿ ನೀವು ನಿಭಾಯಿಸಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ವಹಿಸಿ. ವಿಶೇಷವಾಗಿ ಗಣಪತಿ ಆಂಜನೇಯನ ದರ್ಶನ ನಿಮ್ಮ ಶುಭಪ್ರದವಾಗಿರ್ತಕ್ಕಂಥ ದಿನವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಿತ್ರರೊಟ್ಟಿಗೆ ವಿರಸಗಳಾಗ್ತಕ್ಕಂಥದ್ದು, ನೀವು ನಂಬಿದವರಿಂದ ಏನಾದರೂ ಮೋಸ ಹೋಗ್ತಕ್ಕಂಥದ್ದು, ಅಥವಾ ಅಚಾನಕ್ಕಾಗಿ ರಸ್ತೆ ಮಾರ್ಗ ಮಧ್ಯದಲ್ಲೂ ಕೂಡ ಜಗಳಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಮನಸ್ಸಿನ ಮೇಲೆ ಹಿಡಿತ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಮಾತಿನ ಮೇಲೆ ಹಿಡಿತವಿರಲಿ, ಮನಸ್ಸಿನ ಮೇಲೆ ಹಿಡಿತವಿರಲಿ. ಇವತ್ತಿನ ದಿವಸ ಸ್ವಲ್ಪ ಹೊಟ್ಟೆ ಸಂಬಂಧಿತವಾಗಿರ್ತಕ್ಕಂಥದ್ದು, ಆದರೂ ಕೂಡ ವಿಶೇಷವಾಗಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು, ಎದೆ ಉಬ್ಬರ ಅಥವಾ ಎದೆ ಉರಿ ಅಂತಕ್ಕಂಥದ್ದು ಕೂಡ ಕಾಣ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನ, ಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಆಯಾ ವರ್ಗದಂತೆ ಕುರಿತು ಮಾತನಾಡ್ತಾ ಇದ್ವಿ. ಇನ್ನು ಯಾವ ಆಯಾ ವರ್ಗದಲ್ಲಿ ಮನೆಯನ್ನು ಕಟ್ಟಿದ್ರೆ ಉತ್ತಮ ಗುರುಜಿ? ನಾವು ಖರಾಯ ಆಯಿತು, ಈಗ ಗಜಾಯ ಮಾತನಾಡ್ತಾ ಇದ್ವಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಕಾಕಾಯ ಅಂತಕ್ಕಂಥದ್ದು. ಇಲ್ಲೂ ಕೂಡ ಕಾಕಾಯಕ್ಕೆ ಬಂದಾಗ ಯಾಕಂದರೆ ಪಾಪ ಅಣ್ಣ ತಮ್ಮಂದರೆಲ್ಲ ಮನೆ ಕಟ್ಕೊಂಡಿರ್ತಾರೆ. ಆದರೆ ಮನೆ ಕಟ್ಕೊಳ್ತನಕ ಇವರೆಲ್ಲರೂ ಕೂಡ ಒಡನಾಟ ತುಂಬ ಚೆನ್ನಾಗಿರುತ್ತೆ, ಬಾಂಡಿಂಗ್ ಚೆನ್ನಾಗಿರುತ್ತೆ. ಅಸೂಯೆ ಬಂದ್ಬಿಡುತ್ತೆ. ಆಮೇಲೆ ಅವನು ಹಂಗೆ ಕಟ್ಕೊಂಡಿದ್ದಾನೆ, ಇವನು ಹಿಂಗೆ ಕಟ್ಕೊಂಡಿದ್ದಾನೆ. ಹೀಗೆ ಈ ಕಾಕಾಯದಲ್ಲಿ ಮನೆ ಕಟ್ಕೊಂಡ್ರೆ ವಿಪರೀತ ನಾವು ನೋಡ್ತೀವಲ್ವ, ಅವ್ರಿಗೆ ಪಾಪ ಅವ್ರು ತುಂಬ ಮುಗ್ಧತ್ವ ಇರ್ತಕ್ಕಂಥದ್ದಾಗಿರುತ್ತೆ. ಅವ್ರ ಮನುಷ್ಯರು ಪ್ರಪಂಚದಲ್ಲಿ ಅವ್ರನ್ನ ಎಲ್ಲರೂ ಕೂಡ ತುಂಬ ಮುಗ್ಧರು ಅಂದ್ಕೊಂಡಿರ್ತಾರೆ. ಅವರೇ ಗೊತ್ತಿಲ್ಲದೆ ಆಮೇಲೆ ವೈರಾಗ್ಯ ಭಾವ ಜಾಸ್ತಿ ಆಗಿಬಿಡ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ನಾವು ನಾಳೆ ವಿಶೇಷವಾಗಿ ಏನಪ್ಪ ಅಂದರೆ ದೇವರ ಮನೆ, ಬಾತ್ರೂಮು ಮತ್ತು ಅಡುಗೆ ಮನೆ ಎಲ್ಲಿರಬೇಕು ಅಂತಕ್ಕಂಥದ್ದು ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅದರ ಪ್ರಾಮುಖ್ಯತೆ ಏನು ಮತ್ತು ಅದು ಹೇಗೆ ನಮಗೆ ನಕಾರಾತ್ಮಕವಾಗಿ ಗುಣ ಕೊಡುತ್ತೆ ಅನ್ನೋದು ನಾಳೆ ತಿಳ್ಕೊಳ್ಳೋಣ. ಜೊತೆಗೆ ಏನಪ್ಪ ಅಂದರೆ ನಾವೀಗ ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಜೂನ್ 2ನೇ ತಾರೀಕು ನಾವು ಮುಖ್ಯವಾಗಿ ಗುರುಶಾಂತಿಯನ್ನು ಮತ್ತು ರೇವಾಗ್ನಿ ಶಾಂತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಮೇಷರಾಶಿಯವ್ರಿಗೆ ಏನು ಅಶುಭ ಆಗುತ್ತೆ, ಸಿಂಹರಾಶಿಯವ್ರಿಗೆ ಏನು ಅಶುಭ ಆಗುತ್ತೆ, ತುಲಾರಾಶಿಯವ್ರಿಗೆ ಏನು ಅಶುಭ ಆಗುತ್ತೆ, ಮಿಥುನ ಕನ್ಯಾ ರಾಶಿಯವ್ರಿಗೆ ಏನು ಅಶುಭ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡೋಣ. ಭಾಳ ಮುಖ್ಯವಾಗಿ ಯಾರೆಲ್ಲ, ಯಾಕಂದರೆ ಈಗ ನಿನ್ನೆ ನಮಗೆ ಅದು ಕರೆ ಬಂದಿತ್ತು. ಈಗ ಒಂದಷ್ಟು ಜನ ಅದಕ್ಕೆಲ್ಲ ಎನ್ರೋಲ್ ಆಗ್ತಾ ಇರ್ತಕ್ಕಂಥವ್ರು ಆಗಿರ್ತಾರೆ. ಯಾರಾದರೂ ನಮ್ಮ ವೀಕ್ಷಕರು ಕೂಡ ಬಹಳ ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಈ ರೇವಾಗ್ನಿ ಶಾಂತಿ ಅಂತಕ್ಕಂಥದ್ದು ಆನ್ಲೈನ್ನಲ್ಲೂ ಕೂಡ ಅದರದ್ದು ವ್ಯವಸ್ಥೆ ಇರತಕ್ಕಂಥದ್ದಾಗಿರುತ್ತೆ. ಕಚೇರಿಯನ್ನು ಸಂಪರ್ಕಿಸಿದ್ರೆ ಖಂಡಿತ ಅದಕ್ಕೆ ಸೂಕ್ತವಾದಂಥ ಇದನ್ನು ನಾವು ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಮೇಲಾಗಿ ಏನಪ್ಪ ಅಂದರೆ ಈಗ ನಾವು ಕಾಕಾಯದಲ್ಲಿ ಮನೆ ಯಾವುದೋ ಕಾರಣಕ್ಕೂ ಕಟ್ಟಬಾರ್ದು. ಈಗ ಆಯವರ್ಗದಲ್ಲಿ ಧನವರ್ಗ, ಲಾಯವರ್ಗ ಮತ್ತು ಪುಣ್ಯವರ್ಗ ಮತ್ತು ನಿಧನ ವರ್ಗ ಅಂತಕ್ಕಂಥದ್ದು ಬರುತ್ತೆ. ವ್ಯಾಧಿ ವರ್ಗ ಮತ್ತು ನಾಗವರ್ಗ, ಶೂಲವರ್ಗ ಮತ್ತು ವಿಷವರ್ಗ ಅಂತಕ್ಕಂಥದ್ದು ಈ 8 ವರ್ಗಗಳಿರುತ್ತೆ. ಇದು ನಾವು ನಿನ್ನೆ ಪಿಶಾಚಿ ಸ್ಥಾನಗಳನ್ನು ನಾವು ಮರ್ಮಸ್ಥಾನಗಳು, ಪಿಶಾಚಿ ಸ್ಥಾನಗಳು ಅಂತ ತಿಳ್ಕೊಳ್ತೀವಿ. ಬಹಳ ಮುಖ್ಯವಾಗಿ ಧನವರ್ಗ, ಲಾಯವರ್ಗ ಮತ್ತು ಪೂರ್ಣವರ್ಗ, ನಿಧನ ವರ್ಗ ಮತ್ತು ವ್ಯಾಧಿ ವರ್ಗ, ನಾಗವರ್ಗ ಮತ್ತು ಶೂಲವರ್ಗ ಮತ್ತು ವಿಷವರ್ಗ ಅಂತಕ್ಕಂಥದ್ದು. ಈಗ ಇದರಲ್ಲೇ ನಾವು ನೋಡ್ತೀವಿ ಧನವರ್ಗ ಅಂದರೆ ಏನು, ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು. ಲಾಯವರ್ಗ ಅಂದರೆ ಕಂಟ್ರೋಲ್ ತಪ್ಪುತ್ತೆ ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ಪೂರ್ಣವರ್ಗ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥದ್ದು. ನಿಧನ ಅಂದರೆ ಅದು ಗೊತ್ತಿರ್ತಕ್ಕಂಥ ವಿಚಾರನೆ, ಎಲ್ರಿಗೂ ಗೊತ್ತಿರ್ತಕ್ಕಂಥ ಪದ. ವ್ಯಾಧಿ ಅಂದರೆ ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾಗ ಅಂದರೆ ಸರ್ವೇ ಸಾಮಾನ್ಯವಾಗಿ ಆ ಮನೆಗೆ ಹೋದ ನಂತರದಲ್ಲಿ ಎಲ್ಲವೂ ಕೂಡ ಅವ್ರ ಕಂಟ್ರೋಲ್ ಮಿಸ್ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಶೂಲವರ್ಗ ಅಂದರೆ ನಿರಂತರವಾಗಿ ರೋಗ ರುಜಿನಗಳು ಕಾಡ್ತಾ ಇರ್ತಕ್ಕಂಥದ್ದು. ಮತ್ತು ವಿಷವರ್ಗ ಮನಸ್ಸುಗಳ ಮಧ್ಯದಲ್ಲಿ ವಿಷಗಳು ಬರ್ತಕ್ಕಂಥದ್ದು. ಈ ಮುಖ್ಯವಾಗಿ ನಾವು ದಿಕ್ಕುಗಳು ಉಪದಿಕ್ಕುಗಳಲ್ಲಿ ಏನನ್ನ ಸುಭದ್ರತೆಯನ್ನು ಕಾಪಾಡಿಕೊಳ್ಳದೆ ಇದ್ದಾಗ ಖಂಡಿತ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಶುಭವಾಗಿರ್ತಕ್ಕಂಥದ್ದು ಯಾವುದು, ನಾವು ವೃಷಭಾಯ, ಧ್ವಜಾಯ,
ಮತ್ತು ಗಜಾಯ ಅಂತಕ್ಕಂಥದ್ದು ಈ 3 ವರ್ಗ ಆಯಗಳು ಕೂಡ ಸ್ವಲ್ಪ ಶುಭಪ್ರದವಾಗಿರ್ತಕ್ಕಂಥದ್ದು. ಮುಂದಿನ ರಾಶಿಫಲವನ್ನು ತಿಳ್ಕೊಂಡು ಆ ನಂತರ ನಾವು ಮುಂದುವರಿಸ್ತಾ ಹೋಗೋಣ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಕುಟುಂಬದಲ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು, ದಾಯಾದಿಗಳಿಂದ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ, ಮಿತ್ರರೊಟ್ಟಿಗೆ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಮನಸ್ಸಿನ ಮೇಲೆ ತಾಳ್ಮೆಯನ್ನು ನಿಮ್ಮ ಅಸ್ತ್ರವಾಗಿ ಉಪಯೋಗಿಸ್ಕೊಂಡಾಗ ತುಂಬ ಶುಭವಾಗುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಯಾರಾದರೂ ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಇರೋದರಿಂದ ಅದನ್ನು ಮಿಸ್ ಮಾಡಿಕೊಳ್ಳದೆ ಮಾಡ್ತಕ್ಕಂಥದ್ದು ಶುಭಪ್ರದ. ವಿಶೇಷವಾಗಿ ನಾಗನ ಸನ್ನಿಧಾನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮಕರ ರಾಶಿಯನ್ನು ನೋಡಿದಾಗ ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಧನಚಿಂತೆ ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಚಿಂತೆ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲೂ ಕೂಡ ಸ್ವಲ್ಪ ಭಯದ ವಾತಾವರಣ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕ ಒತ್ತಡ ಜೊತೆಗೆ ವಿಶೇಷವಾಗಿ ಹಣದ ಸಂಬಂಧಪಟ್ಟ ಹಾಗೆ ವಿಷಯದಲ್ಲಿ ಸ್ವಲ್ಪ ಭೀತಿ ಆಗ್ತಕ್ಕಂಥದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಾದಿಗಳಲ್ಲಿ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಬರುತ್ತೋ ಬರಲ್ವೋ ಅಂತಕ್ಕಂಥ ಜಿಜ್ಞಾಸೆಗಳು ನಿಮ್ಮಲ್ಲಿ ಮೂಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಕರ ರಾಶಿಯವರು ಸ್ವಲ್ಪ ಮನೆಯಲ್ಲೂ ಕೂಡ ಸಮಾಧಾನ ಕಳ್ಕೊಳ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆಯಿರಿ. ಕುಲದೇವರ ಕುಲಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸರ್ಕಾರದಿಂದ ಶುಭ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಉನ್ನತ ಅಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಶತ್ರುಗಳ ಮೇಲೂ ಕೂಡ ನೀವು ಜಯವನ್ನು ಸಾಧಿಸ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ದೂರದ ಒಂದು ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ನಿಂತು ಹೋದ ಕೆಲಸ ಕಾರ್ಯಾದಿಗಳಲ್ಲಿ ಪುನಃ ಅದು ಪ್ರಾರಂಭ ಆಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ಶುಭಪ್ರದವಾಗಿ ಇನ್ನಷ್ಟು ಆನಂದ ಸಂತೋಷವನ್ನು ಕಾಣಬೇಕಾದ್ರೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸೂರ್ಯನಾರಾಯಣನ ದರ್ಶನ, ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾಯಿಯ ಮತ್ತು ಸೋದರಿಯರೊಟ್ಟಿಗೆ ಏನಾದರೂ ಒಡನಾಟದಲ್ಲಿದ್ದಂಥವ್ರಿಗೆ ಸ್ವಲ್ಪ ಏನಾದರೂ ಅವಘಡಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಮೀನರಾಶಿಯವರು ಸಾಧ್ಯವಾದಷ್ಟು ಎಲ್ಲೂ ಕೂಡ ದೂರದ ಪ್ರಯಾಣವನ್ನು ಮಾಡದೇ ಇರತಕ್ಕಂಥದ್ದು ಅತ್ಯಂತ ಶ್ರೇಷ್ಠಪ್ರದ. ದೂರಭಾರದ ಪ್ರಯಾಣವನ್ನು ಮಾಡಬೇಕಾದ್ರೆ ಜಾಗ್ರತೆಯಿಂದ ಸಂಚಾರದಲ್ಲಿ ಏನಾದರೂ ಅವಘಡಗಳಾಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ವಿಶೇಷವಾಗಿ ಗಮನವರಿಸಿ. ಇನ್ನು ಇವತ್ತಿನ ದಿವಸ ಮೀನರಾಶಿಯವರು ಹೂಡಿಕೆಗಳಲ್ಲೂ ಕೂಡ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಅಷ್ಟೊಂದು ಸಮಂಜಸವಲ್ಲದ ದಿನವಾದದ್ದರಿಂದ ಸ್ವಲ್ಪ ಜಾಗ್ರತೆಯಿಂದ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಕೂಡ ಮೀನರಾಶಿಯವರು ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಶುಭವಾಗಲಿ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡುದ್ರಲ್ಲ ವೀಕ್ಷಕರೇ, ಆಯಾ ವರ್ಗದ ಕುರಿತಂತೆ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.